ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ 7 ವಿಧಾನ ಪರಿಷತ್ ಸ್ಥಾನಗಳ ಚುನಾವಣೆಗೆ ಕೊನೆಗೂ ಕೇಂದ್ರ ಚುನಾವಣೆ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಿದೆ. ವಿಧಾನಸಭೆಯ ಶಾಸಕರಿಂದಲೇ ಚುನಾಯಿತರಾಗುವ ಈ 7 ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯಲಿದ್ದು, ಅದೇ ದಿನವೇ ಹಣಬರಹ ಕೂಡ ನಿರ್ಧಾರವಾಗಲಿದೆ. ಹಾಗಾದ್ರೆ ಈ ಹೈ ವೋಲ್ಟೇಜ್ ಚುನಾವಣೆಯ ಕಂಪ್ಲೀಟ್ ಶೆಡ್ಯೂಲ್ ಇಲ್ಲಿದೆ. ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಮೊದಲಿಗೆ ಜೂನ್ 1ರಂದು ಚುನಾವಣೆಗೆ ಅಧಿಕೃತವಾಗಿ ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸಲಾಗುತ್ತದೆ. ಅಂದಿನಿಂದಲೇ ಪ್ರಕ್ರಿಯೆ ಆರಂಭ. ಹಾಗೂ ಜೂನ್ 8ರಂದು ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲು ಕೊನೆಯ ದಿನವಾಗಿರುತ್ತದೆ. ಜೂನ್ 9ರಂದು ಸಲ್ಲಿಕೆಯಿಂದ ನಾಮಪತ್ರಗಳ ಪರಿಶೀಲನೆ ಸ್ಕ್ರಿಟಿನಿ ನಡೆಯಲಿದೆ. ಜೂನ್ 11ರಂದು ಯಾವುದೇ ಅಭ್ಯರ್ಥಿ ಸ್ಪರ್ಧೆಯಿಂದ ಹಿಂದೆ ಸರಿಯಬೇಕಿದ್ರೆ ನಾಮಪತ್ರ ಹಿಂಪಡೆಯಲು ಇದೇ ಕೊನೆಯ ದಿನ. ಹಾಗೂ ಜೂನ್ 18ರಂದು ಅತಿ ಪ್ರಮುಖ ದಿನ. ಅದು ಬೆಳಗ್ಗೆಯಿಂದ ಶಾಸಕರು ಮತದಾನ ಮಾಡಲಿದ್ದಾರೆ. ವಿಶೇಷ ಅಂದ್ರೆ ಅದೇ ಸಂಜೆ ಮತ ಎಣಿಕೆ ನಡೆದು ಅಧಿಕೃತವಾಗಿ ಫಲಿತಾಂಶವು ಹೊರಬೀಳಲಿದೆ. ಇನ್ನು ಈ ಚುನಾವಣೆ ಯಾಕೆ ಇಷ್ಟೊಂದು ಮಹತ್ವ ಪಡೆದಿದೆ ಅಂದ್ರೆ, ಸದ್ಯ ಜೂನ್ 26ರಂದು ಹಾಲಿ ಇರತಕ್ಕಂತಹ 7 ಜನ ಪರಿಷತ್ ಸದಸ್ಯರು ಅಧಿಕಾರಾವಧಿ ಮುಕ್ತಾಯಗೊಳ್ಳಲಿದೆ. ಆ ತೆರವಾಗುವ ಸ್ಥಾನಗಳಿಗೆ ಈಗ ಪೈಪೋಟಿ ಶುರುವಾಗಿದೆ. ವಿಧಾನಸಭೆಯಲ್ಲಿನ ಸಂಖ್ಯಾಬಲದ ಆಧಾರದ ಮೇಲೆ ಈ ಸ್ಥಾನಗಳು ಹಂಚಿಕೆಯಾಗುವುದರಿಂದ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಯಾರಿಗೆ ಎಷ್ಟು ಸ್ಥಾನ ಸಿಗಬಹುದು, ಯಾರನ್ನು ಕಣಕ್ಕಿಳಿಸಿದ್ರೆ ರಾಜಕೀಯವಾಗಿ ಲಾಭವಾಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿ 3 ಪಕ್ಷಗಳು ಹೈಕಮಾಂಡ್ ಮುಳುಗಿದೆ. ಸದ್ಯದ ಮಾಹಿತಿಯ ಪ್ರಕಾರ 3 ಪಕ್ಷಗಳಲ್ಲೂ ಆಕಾಂಕ್ಷಿಗಳು ದಂಡೆ ಹೆಚ್ಚಿದೆ. ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಈಗ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರಗೊಂಡಿದೆ. ಯಾರಿಗೆ ಟಿಕೆಟ್ ಸಿಗಲಿದೆ, ಯಾರು ಈ ಬಾರಿ ಪರಿಷತ್ ಪ್ರವೇಶ ಮಾಡಲಿದ್ದಾರೆ ಎನ್ನುವುದು ತೀವ್ರ ಕುತೂಹಲ ಮೂಡಿಸಿದೆ. ಜೂನ್ 1ರಿಂದ ಪ್ರಕ್ರಿಯೆ ಆರಂಭವಾಗಿ ಜೂನ್ 18ಕ್ಕೆ ಇಡೀ ಚುನಾವಣಾ ಚಿತ್ರ ಮುಗಿದು ಹೋಗುತ್ತದೆ. ಶಾಸಕರ ವೋಟಿಂಗ್ ಪವರ್ ಮೇಲೆ ನಿರ್ಧಾರವಾಗುವ ಈ ಚುನಾವಣೆಯಲ್ಲಿ ಯಾವ ಪಕ್ಷ ಮೇಲ್ಕೈ ಸಾಧಿಸಿದೆ, ಯಾರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನ ನಾವು ಜೂನ್ 18ರ ಸಂಜೆಯವರೆಗೆ ಕಾಯ್ದು ನೋಡಬೇಕಾಗಿದೆ. ರಾಜಕೀಯದ ಮತ್ತಷ್ಟು ಬಿಸಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.